ಸಿಎಂ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಸರ್, ಅವರು ಸಿಎಂ ಆಗಿರೋದನ್ನ ತೆಗೆಯೋದಕ್ಕಾಗದೆ ಈ ರೀತಿ ಮಾಡ್ತೀರಿ, ಎಲ್ಲ ಫೈಲ್ ತೆಗಿತೀರಿ. ಯಾವ ಫೈಲ್ ಅಣ್ಣ? ಫೈಲ್ ಹೊಸ್ದಾಗಿ ತೆಗಿಯೋದೇ ಬೇಕಾಗಿಲ್ಲ. ಫೈಲು ಹೊಸ್ದಾಗಿ ತೆಗಿಯೋದಿಲ್ಲಪ್ಪ, ಎಲ್ಲ ಹಳೇವೇ ಇದಾವೆ. ಅದು ಹೊಸ್ದಾಗಿ ತೆಗಿಬೇಕಾಗಿಲ್ಲ. HMT ವಾಚಸ್ ಅನ್ನೋದು ಕಂಪನಿ ಅದು ಕ್ಲೋಸ್ ಆಗಿದೆ ಅನ್ನೋದು ಅವ್ರನ್ನು ಹೇಳಿದ್ರು, ಕ್ಲೋಸ್ ಆಗಿದೆ. ಈಗ ರಿವೈವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರಿವೈವ್ ಮಾಡ್ತೀನಿ ಅಂತ ಹೇಳಿದ್ರೆ ಅಫಿಷಿಯಲ್ ಆಗಿ ಕ್ಲೋಸ್ ಆಗಿರೋದನ್ನ ರಿವೈವ್ ಮಾಡೋದಕ್ಕೆ ಏನು ಡಿಸಿಷನ್ ಆಗಿದೆ? ಸೆಂಟ್ರಲ್ ಗವರ್ಮೆಂಟ್ ಏನಾದ್ರು ಇದಕ್ಕೆ ಒಂದು ನಿಮಿಷ ಬ್ರದರ್, ರಿವೈವ್ ಮಾಡಲಿಕ್ಕೇನೆ ಹಲವಾರು ರೀತಿಯಲ್ಲಿ ತೀರ್ಮಾನಗಳೇನಾಗಬೇಕು, ಪ್ರೋಸೆಸ್, ಆ ಪ್ರೋಸೆಸ್ಗೆ ಚಾಲನೆ ಕೊಟ್ಟಾಗಿದೆ. ಇದನ್ನ ರಿವೈವ್ ಮಾಡಲಿಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಏನಾಗಿದೆ, ದೀಪಂ ಅಂತಕ್ಕಂಥದ್ದು ಒಂದು ನಮ್ಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ. ಡಿಸ್ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಆ ಇಲಾಖೆಯಲ್ಲಿ ತೀರ್ಮಾನ ಮಾಡಿರ್ತಾರೆ, ಕ್ಯಾಬಿನೆಟ್ನಲ್ಲೂ ಅಪ್ರೂವ್ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇದನ್ನ ಮತ್ತೆ ರಿವರ್ಸ್ ಮಾಡಬೇಕಲ್ಲ, ಅದಕ್ಕೆ ಕೆಲವು ಕಾನೂನಿನ ತೊಡಕುಗಳಿದೆ. ಆ ಹಿನ್ನೆಲೆ ಒಳಗೆ ನಾವು ಯಾವ ರೀತಿ ಇವತ್ತು ಇದಕ್ಕೆ ಒಂದು ಅಮೌಂಟ್ ಇಷ್ಟು ಬೇಕಿದೆ ರಿವೈವಲ್ಗೆ ಅಂತಕ್ಕಂಥದ್ದು ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಇದೆ. ಅದಿರಲಿ, ಅದು ಬೇಡ ಈಗ ಹೇಳೋದಿಲ್ಲ, ಅದು ಎಷ್ಟು ಅನ್ನೋದನ್ನ ಕ್ಲಿಯರ್ ಆದಮೇಲೆ ಹೇಳ್ತೀನಿ. ಈಗ ಅದು ಹೇಳೋದು ತಪ್ಪಾಗ್ಬೋದು, ಪ್ರಿಮೇಚೂರು. ಇದಕ್ಕೆ ಈಗಾಗಲೇ ಸರಿ ಒಂದು ವರ್ಷದಿಂದ ಎಲ್ಲ ರೀತಿಯಲ್ಲಿ ಇದಕ್ಕನ್ನ ಈ ಸಂಸ್ಥೆನ ಉಳಿಸ್ಲಿಕ್ಕೆ, ಪುನಶ್ಚೇತನಗೊಳಿಸ್ಲಿಕ್ಕೆ, ಬರೀ ಬೆಂಗಳೂರದಷ್ಟೇ ಅಲ್ಲ, ಕೇರಳದಿರ್ಬೋದು, ಹೈದರಾಬಾದ್ ಇರ್ಬೋದು, ಇದನ್ನೆಲ್ಲ ಉಳಿಸ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಪೂರ್ಣ ಒಂದು ಮಾಹಿತಿಯನ್ನು ನಾವು ಚರ್ಚೆ ಮಾಡಿ ಆರ್ಥಿಕ ಸಚಿವರಿಗೂ ಕೊಟ್ಟಿದ್ದೇವೆ. ಕೆಲವು ಅಲ್ಲಿಂದ ತೀರ್ಮಾನಗಳಾಗಬೇಕು. ಆ ತೀರ್ಮಾನ ಮಾಡಿಸ್ಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟೆ. ಮತ್ತೆ ಭೂಮಿ ಇನ್ನು ಮುಂದೆ ಆರ್ಡರ್ ಬಂದಿತ್ತಲ್ಲ 6ನೇ ತಾರೀಕು, ಏನು ಅರಣ್ಯ ಭೂಮಿ ವಿಚಾರ ಹೈಕೋರ್ಟ್ದಲ್ಲ, ಹೈಕೋರ್ಟ್ದಲ್ಲ, ಇವರು ಕೋರ್ಟ್ಗೆ ಇದು ಸಬ್ಮಿಟ್ ಮಾಡಿದ್ದಾರೆ. ಏನು 48 ಜನ ಹೆಸರಲ್ಲಿ ಆ ಭೂಮಿ ಸೇಲ್ ಆಗಿದೆ. ಅದೇ ರೀತಿಯಲ್ಲಿ ಕೂಡ ಯಾವ ರೀತಿಯಾಗಿ ಕ್ರಯ ಆಯಿತು, ಯಾರಿಂದ ಯಾರಿಗೆ ಬಂತು ಭೂಮಿ ಅಂತ, ಒಟ್ಟು 178 ಎಕರೆ. ಅದೇ ದಾಖಲೆಗಳನ್ನ ತೆಗೆದುಕೊಂಡು ನಿಮ್ಮದೇ ಭೂಮಿ ಆಗಿದೆ, ಅದಕ್ಕೆ ಸಪರೇಟ್ ಒಂದು ಕಮಿಟಿ ರಚನೆ ಮಾಡಿ ಒಂದು ಬೋರ್ಡ್ ಫಿಕ್ಸ್ ಮಾಡಬೇಕು. ಈಗ ನಾನು ಹೇಳ್ತಿರೋದೆಲ್ಲ ಪ್ರಧಾನ, ಈಗ ಸರ್ಕಾರ ಅವ್ರು ಹೇಳೋ ಪ್ರಕಾರ ಅವ್ರದ್ದಾದರೆ ಅವ್ರಿಗೇನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ಇಲ್ಲಿ ಇಲ್ಲಿಗಲ್ಲಾಗಿ ಹಿಂದೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದ್ದರೆ ನಾವೀಗೇನು ತನಿಖೆ ಮಾಡಿ ಅಲ್ಲಿ ಯಾವ ಥರ ರಿಜಿಸ್ಟ್ರೇಷನ್ ಆಗಿದೆ, ಯಾವ ಆಧಾರದ ಮೇಲೆ ಮಾಡಿದ್ರು, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದಾರೋ ಇಲ್ವೋ, ಇದೆಲ್ಲ ನೋಡಿ ಆಮೇಲೆ ಅದರ ಬಗ್ಗೆ ಏನು ತೀರ್ಮಾನ ನಮ್ಮ ಇಲಾಖೆಯಲ್ಲಿ ಮಾಡಬೇಕು ಮಾಡಿ. ಅಲ್ಲ ಸರ್, ಇದು ನಿಮ್ಮ ಹೆಸರಲ್ಲಿ ಇದೆ ಅಂತ ನೀವು ಅಂದ್ರೆ ನನ್ನ ಹೆಸರಲ್ಲಿಲ್ಲ. ಈಗ HMT ಜಾಗನೇ ಅದು ಅಂತ ಹೇಳ್ತಾ ಇದ್ದೀರಲ್ವಾ ಸರ್, ನೀವು ಅದನ್ನ ಮಾರಿರೋದು ಅಂತ, ಅದನ್ನ ಮಾರಿರೋದನ್ನ ಅದನ್ನ ವಶಪಡಿಸ್ಕೊಳ್ಬಹುದಲ್ಲ ಅಂತ ನಾನು ಹೇಳೋದು. ಒಂದು ನಿಮಿಷ ಬರದ, ಇಲ್ಲಿ ವಶಪಡಿಸ್ಕೋಬೇಕು ಅಂದ್ರೆ ಸಡನ್ ಆಗಿ ಹೋಗ್ಬಿಟ್ಟು ನಾವೀಗ ನಮ್ಮ ಜಾಗ ಕೊಡಿ ಅಂತ ಹೇಳಕ್ಕಾಗತ್ತಾ? ಈಗ ಅವತ್ತಿನ ಕಾಲದಲ್ಲಿ HMT ಅವ್ರ ಪಾತ್ರ ಏನಿದೆ ಆ ಭೂಮಿಗೆ ಮಾರಾಟ ಮಾಡೋದಕ್ಕೆ, ಅದು ಯಾವ ರೀತಿ ಕೊಟ್ಟರು, ಲೀಗಲಾಗಿ ಕೊಟ್ಟಿದ್ದಾರೋ ಇಲ್ಲೀಗಲಾಗಿ ಕೊಟ್ಟಿದ್ದಾರೋ ಅದೆಲ್ಲ ಈಗ ಪರೀಕ್ಷೆ ಮಾಡಬೇಕಲ್ಲ. ಈಗ ನೋಡಿ, ಈಗ ಎಲ್ಲ ಡಾಕ್ಯುಮೆಂಟ್ರಿ ಕೊಟ್ರಿ. ಇನ್ನೊಂದು ಇಲ್ಲಿ HMT ಅವರೇ ಸೇಲ್ ಮಾಡಿರ್ತಕ್ಕಂಥ ಸೇಲ್ ಡೀಡ್ ಇದು, ಡಾಲರ್ಸ್ ಕನ್ಸ್ಟ್ರಕ್ಷನ್ ಇವ್ರು ಮಾಡಿರ್ತಕ್ಕಂಥ ಇದು ಡಾಲರ್ಸ್ ಕನ್ಸ್ಟ್ರಕ್ಷನ್ 11 ಎಕರೆ ಇರ್ಲಿ, ಇದೋ ಒಂದು ಹಿಂಗೆ ಇದಾವೆ. ನಾನು ಇದೆಲ್ಲ ಸಂಪೂರ್ಣ ಹಳೆ ರೆಕಾರ್ಡ್ಗಳು ಏನಿದೆ ತೆಗಿಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ. ಇದನ್ನೆಲ್ಲ ನನಗೆ ಸಬ್ಮಿಟ್ ಮಾಡಿದ್ಮೇಲೆ ನಮ್ಮ ಇಲಾಖೆನಲ್ಲಿ ಅಲ್ಲಿ ನಮ್ಮ ಹೈಯರ್ ಆಫೀಸರ್ಸ್ ಇದಾರಲ್ಲ, ಕೂತು ಇದನ್ನು ಯಾವ ರೀತಿ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕು. ಸೊಲ್ಯೂಷನ್ ಅಂದರೆ ಇಲ್ಲಿಗಲ್ನ ಲೀಗಲ್ ಮಾಡ್ಕೊಡೋಕ್ಕಲ್ಲ, ಇಲ್ಲಿಗಲ್ ಇದ್ರೆ ಏನು ಆ್ಯಕ್ಷನ್ ತಗೋಬೇಕು, ರೆಕಮೆಂಡೇಶನ್ ಏನು ಮಾಡಬೇಕು ಪ್ರಧಾನಮಂತ್ರಿಗಳು, ಅದನ್ನು ಪ್ರಾಮಾಣಿಕ ಮಾಡ್ತಾರೆ. 2018ರಲ್ಲಿ ಬೇರೆ ಬಂದಂತ ಸರ್ಕಾರದಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳಾದಂತಹ ನಗರ ಸಚಿವರಾದಂತಹ ಆದರೂ ಕೂಡ ಒತ್ತುವರಿ ಆಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ನನಗೆ ನಾನು SM ಕೃಷ್ಣ ಅವರಾದ್ಮೇಲೆ ಧರ್ಮ್ ಸಿಂಗ್ ಇದ್ರು, ಧರ್ಮ್ ಸಿಂಗ್ ಆದ್ಮೇಲೆ ನಾನು ಬಂದಿದ್ದೀನಿ. ಬಹುಶಃ 2006, 2007ರಲ್ಲಿ ನಾನು ಅದು ಮಾಹಿತಿ ಕೇಳಿದ್ದೀನಿ ನನ್ನ ಪೀರಿಯಡ್ನಲ್ಲಿ. ಯಾಕೆಂದರೆ ನಾನು 2006, 2007ರಲ್ಲಿ ಮುಖ್ಯಮಂತ್ರಿ ಆದಾಗ ಆ ವರ್ಷದಲ್ಲಿ ಈ ಸಬ್ಜೆಕ್ಟ್ ನನ್ನ ಗಮನಕ್ಕೆ ಬಂತು, ಈ ಥರ ಎಲ್ಲ ಆಗಿದೆ ಅಂತ ಹೇಳಿ. ಆಗ ನಾನು ಸೂಚನೆ ಕೊಟ್ಟೆ ನಮ್ಮ ಚೀಫ್ ಸೆಕ್ರೆಟರಿಗೆ, ಯಾವುದೇ ಕಾರಣಕ್ಕೂ HMTಗೆ ಸಂಬಂಧಪಟ್ಟಂಥ ಭೂಮಿನ ಇನ್ನು ಮುಂದಿನ ದಿನಗಳಲ್ಲಿ
ಯಾವುದೇ ಕಾರಣಕ್ಕೂ ರಿಜಿಸ್ಟ್ರ್ ಮಾಡ್ತಕ್ಕಂಥದ್ದಕ್ಕೆ ನೋಟಿಸ್ ಕೊಟ್ಟುಬಿಡಿ, ಯಾರು ಮಾಡಬಾರದು ಅಂತ ಹೇಳಿ ನಾನು ಸೂಚನೆ ಕೊಟ್ಟು ಅಲ್ಲಿಂದ ನಿಂತಿದೆ. ಆದರೆ ಮಧ್ಯದಲ್ಲಿ 2008ರಲ್ಲಿ ಬಹುಶಃ ನಮ್ಮ ಯಾವುದೋ ಕೇಂದ್ರ ಸರ್ಕಾರದ ಸಂಸ್ಥೆ ಕೊಟ್ಟವ್ರೆ ನನಗಿರೋ ಮಾಹಿತಿ. 2018ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 2018ರಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ನವರು ಸ್ಟೇಟ್ ಗೌರ್ಮೆಂಟ್ಗೆ ಲೆಟರ್ ಬರೆದು ಇದು 1980 ಆಕ್ಟ್ ಒಳಗಡೆ ಬರುತ್ತೆ ಜಮೀನು ಅಂತ ಹೇಳಿರೋದು, ಅದನ್ನ ಅವರು ಸೆಂಟ್ರಲ್ ಆಗಿ ಇಟ್ಕೊಂಡು ಇದು ಫಾರೆಸ್ಟ್ ಯಾವುದು ಬರೋಕ್ಕೆ ಸಾಧ್ಯ. ಅದಕ್ಕೆ ಹೇಳಿದು ಇದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಕೆಲವು ಆ್ಯಕ್ಟ್ಗಳು 2023ರಲ್ಲೂ ತಂದವ್ರೆ ಕೇಂದ್ರ ಸರ್ಕಾರದಲ್ಲಿ. ಆ ಆ್ಯಕ್ಟ್ ಪ್ರಕಾರ ಅದು ಬರೋಲ್ಲ ಅಂತಲೂ ಹೇಳ್ತಾರೆ. 2023 ತಂದಿರೋ ಆ್ಯಕ್ಟು, ಅದರ ಪ್ರಕಾರ ಈ ಪ್ರಾಪರ್ಟಿ ವಿಷಯದಲ್ಲಿ ಯಾವುದೇ ರೀತಿ ಕ್ಲೈಮ್ ಮಾಡ್ಲಿಕ್ಕೆ ಫಾರೆಸ್ಟ್ನರ್ಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಚರ್ಚೆ ನಡೀತಿದೆ, ಆದ್ರೆ ಈಗ ನಿಮ್ಮ ಮೇಲೆ ಯಾಕೆ ಆರೋಪ ಮಾಡ್ತಿರೋದು? ಅದು ನೀವು ಕೇಂದ್ರ ಸಚಿವರಾಗಿ ನೀವು ಆದ್ಮೇಲೆ ಯಾಕೆ ಆರೋಪ ಮಾಡ್ತಿರೋದು? ಆರೋಪ ನನ್ನ ಮೇಲೆ ಮಾಡ್ತಾ ಇರೋದು ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ನಾನು ಇದನ್ನು ರಿವೈವ್ ಮಾಡಲಿಕ್ಕೆ ಹೊರಟಿದ್ದೀನಿ. ಅದನ್ನ ತಡೆ ಹಿಡಿಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಇವೆಲ್ಲ ನಡೀತಾ ಇರೋದು. ನನ್ನ ಮೇಲೆ ಯಾವುದೂ ಆರೋಪ ಇಲ್ಲ.